ತಮಗೆ ಹೇಗಿತ್ತು ಶೂಟಿಂಗ್ ಸೆಟ್ ಅನುಭವ ಡೈರೆಕ್ಟರ್ ಸರ್ ಜೊತೆ? ಡೈರೆಕ್ಟರ್ ಸರ್ ಜೊತೆಗೆ ಅಂತ ಬಂದಾಗ ಅಫ್ಕೋರ್ಸ್ ಒಂದು ಸ್ವಲ್ಪ ಅದು ಸ್ಕೂಲ್ ಅಂತಂದರೆ ಹೇಗೆ ಹೇಳೋದು ಇನ್ನು ಪಾಸಿಟಿವ್ ವೇ ಕಲಿಕೆ ಜಾಸ್ತಿ ಇರುತ್ತೆ ಆ್ಯಂಡ್ ಡಿಸಿಪ್ಲಿನ್. ನಂಗೆ ಇನ್ಫ್ಯಾಕ್ಟ್ ಆ ಸೆಟ್ಟಿಗೆ ಹೋಗೋಕ್ಕಿಂತ ಮುಂಚೆನೇ ಎಲ್ಲರೂ ಹೇಳಿ ಕಳಿಸಿದ್ರು, ನೀವು ಏನು ಕಲಿತಿರೋ ಬಿಡ್ತಿರೋ ಡಿಸಿಪ್ಲಿನ್ ಒಂದು ಕಲ್ತ್ಕೊಂಬರ್ತೀರಿ ಅಲ್ಲಿ ಅಂತ. ಬಿಕಾಸ್ ಆ ಸೆಟ್ಟಲ್ಲಿ ನೀವು 9 ಗಂಟೆಗೆ ತಿಂಡಿ ಮಾಡ್ತೀರಾ ಅಂತಂದ್ರೆ 9 ಗಂಟೆಗೆ ತಿಂಡಿ ಮಾಡ್ತೀರಾ. ಆ್ಯಂಡ್ 6 ಗಂಟೆಗೆ ಪ್ರತಿಯೊಬ್ಬ ಆರ್ಟಿಸ್ಟ್ ಕೂಡ ರೆಡಿ ಇರ್ತಾರೆ ಫಸ್ಟ್ ಶಾಟಿಗೆ. ನಾವು ಬ್ರೇಕ್ಫಾಸ್ಟ್ ಇನ್ಫ್ಯಾಕ್ಟ್ ನಮ್ಗೆ ಯಾರಿಗೂ ಸೆಟ್ಟಲ್ಲಿ ಬ್ರೇಕ್ಫಾಸ್ಟ್ ಬರ್ತಾನೆ ಇರಲಿಲ್ಲ, ಬಟ್ ನಂಗೆ ಮಾತ್ರ ಸ್ವಲ್ಪ ಎಕ್ಸ್ಕ್ಯೂಸ್ ಬಿಟ್ಟಿದ್ರು ಡೈರೆಕ್ಟರು. ಯಾಕಂದ್ರೆ ನಂಗೆ ಎದ್ದ ತಕ್ಷಣ ತುಂಬಾ ಹಶ್ವಾಗುತ್ತೆ, ಅಂದರೆ ನಂಗೆ ಎದ್ದ ತಕ್ಷಣ ತಿಂಡಿ ಬೇಕು ಅಂತ ಹಾಗೆ. ಬಟ್ ನಮ್ಮ ಸೆಟ್ಟಲ್ಲಿ ಮತ್ತೆ ಯಾರು ಫಸ್ಟ್ ಶಾಟ್ ತೆಗೆದೇನೆ ತಿಂಡಿ ಮಾಡ್ತಾ ಇರಲಿಲ್ಲ. 6 ಗಂಟೆಗೆ ಫಸ್ಟು ಎಲ್ಲ 2 hours ಶೂಟ್ ಆಗಿ ನಂತರನೇ ತಿಂಡಿ ಆಗ್ತಾಯಿತ್ತು. ಅದ್ರ ನಂತರ 1 ಗಂಟೆಗೆ ಊಟ ಅಂತಂದರೆ 1 ಗಂಟೆಗೆ ಊಟ, 6 ಗಂಟೆಗೆ ಪ್ಯಾಕಪ್ ಅಂತಂದರೆ 6 ಗಂಟೆಗೆ ಪ್ಯಾಕಪ್. ಹಾಗೆ ನಾನು 4 ಗಂಟೆಗೆ ಎದ್ದಿರ್ತೀನಿ. ನಿಮ್ದು 3:30? ನಾನು ಹೊರಗಡೆ ರೆಡಿಯಾಗಿ ಹೊರಗಡೆ ಹೋಗ್ತಿದ್ದಾಗ ಇವರು ರೆಡಿ ಆಗ್ತಾ ಇದ್ರು. ಇಲ್ಲ ಲೇಟ್ ಆಗ್ತಾ ಇರಲಿಲ್ಲ, ಬಿಕಾಸ್ ದಟ್ ಇಸ್ ಹೌ ಮಚ್ ಹಿ ನೀಡ್ಸ್. ನನ್ನ ಬೆಡ್ಡಿಂದ ಹಿಂಗೆ ಕಂಡುಬಿಟ್ಟು ಎದ್ರು 15 ನಿಮಿಷ ಸಾಕು ಕರೆಕ್ಟಾಗಿ ರೆಡಿ ಮಾಡಿದ್ರು. 15 to 18 minutes ಹೇರ್ ಸ್ಟೈಲ್ ಮಾಡ್ಕೊಂಡ್ಬಿಡ್ತೀನಿ, ಮೇಕಪ್ ಸ್ನಾನ ಮಾಡ್ತೀನಿ ಮೇಡಮ್. ಶವರ್ ಹೋಗಿ ನೀರು ಬಿಟ್ಟರೆ ಶವರ್ ಮಾಡಿ ನೀರು ಬೀಳುತ್ತೆ, ಅಲ್ಲ ಇಂಡೈರೆಕ್ಟ್ ಆಗಿ ಏನಾದ್ರು ಹೆಣ್ಮಕ್ಳು ಜಾಸ್ತಿ ಟೈಮ್ ತಗೋತಾರೆ ಅಂತ ಏನಾದ್ರು ಹೇಳ್ತಿದ್ದೀರಾ? ಇಬ್ರಿದೀವಿ, ಚೆನ್ನಾಗಿ ಕಾಣಿಸ್ಬೇಕು ಮೇಡಮ್, ತಗೊಳ್ಳೇಬೇಕು ನೀವು ಟೈಮು. ಹಂಗಂತ ಗಂಡ್ಮಕ್ಳು ಚೆನ್ನಾಗಿ ಕಾಣಿಸ್ಬಾರ್ದು ಅಂತ ನಾವು ಗಂಡ್ಮಕ್ಳು ಹೆಂಗೆ ನಡೆಯುತ್ತೆ ಅಂದ್ರೆ ಅವರು ಎಫರ್ಟ್ ಹಾಕಲ್ಲ ಅಷ್ಟೇ, ಲುಕ್ ಗುಡ್. ಹಂಗಂದ್ಬಿಟ್ರಿ. ಸೊ ಒಟ್ಟಿನಲ್ಲಿ ಈ ಅರ್ಲಿ ಬರ್ಡ್ ಆಗಿದ್ರಿ ಶೂಟಿಂಗ್ ಟೈಮ್ನಲ್ಲಿ ಅಂದರೆ ತಪ್ಪಾಗಲ್ಲ. ಆ್ಯಂಡ್ ಎಸ್ ನಾರಾಯಣ್ ಸರ್ ಅರ್ಲಿ ಬರ್ಡ್ ಎಷ್ಟು ಗೊತ್ತಿಲ್ಲ, ಅರ್ಲಿ ಟು ಬೆಡ್ ಮಾತ್ರ ಗ್ಯಾರಂಟಿ. ಅರ್ಲಿ ಟು ರೈಸ್ ಆ್ಯಂಡ್ ಅರ್ಲಿ ಟು ಬೆಡ್ ಆ ಥರ ಇತ್ತು ನಮ್ಮದು ಶೆಡ್ಯೂಲು. ಆ್ಯಂಡ್ ಎಸ್ ನಾರಾಯಣ್ ಸರ್ ಜೊತೆಗೆ ಹೆಂಗೆ ಅಂತಂದರೆ ಶ್ರೇಯಸ್ ಹೇಳ್ದಂಗೆ ಸಿನಿಮಾದಲ್ಲಿ ನಿಮ್ಗೆ ಏನು ಕಾಣಿಸುತ್ತಲ್ಲ ದಟ್ ಈಸ್ ಕಂಪ್ಲೀಟ್ಲಿ ಎಸ್ ನಾರಾಯಣ್ ಸರ್. ಇದು ನನಗೆ ಮತ್ತು ಶ್ರೇಯಸ್ಸಿಗೆ ಸೀಮಿತ ಅಂತಲ್ಲ, ಈವನ್ ದುನಿಯಾ ವಿಜಯ್ ಸರ್ ಆಗಿರ್ಬೋದು, ಸಾಧು ಕೋಕಿಲ ಸರ್ ಆಗಿರ್ಬೋದು, ರಂಗಾಯಣ ರಘು, ತಾರಮ್ಮ ಎಲ್ಲರೂ ಅವ್ರು ಏನು ಹೇಳ್ತಿದ್ರಲ್ಲ ಅದನ್ನೇ ಅಚ್ಚುಕಟ್ಟಾಗಿ ಮಾಡಿದರೆ ಆಯಿತು ಸ್ಕ್ರೀನ್ ಮೇಲೆ ಅಷ್ಟೇ. ಇನ್ಫ್ಯಾಕ್ಟ್ ಅವರು ಒಂದು ವೇಳೆ ಲೈಕ್ ಇಲ್ಲ ನೀನು ಹೀಗೆ ಹಿಡ್ಕೋಬೇಕು ಅಂತಂದ್ರೆ ಹೀಗೆ ಹಿಡ್ಕೋಬೇಕು, ಹೀಗೆ ಹಿಡ್ಕೊಂಡ್ರೆ ಆಗಲ್ಲ ಹಾಗೆ. ಆ್ಯಂಡ್ ಅವ್ರು ಹೇಗೆ ಗೊತ್ತಾ, ಆ್ಯಂಡ್ ಅವ್ರು ಕುತ್ಕೊಳ್ಳಲ್ಲ ಸೆಟ್ಟಲ್ಲಿ, ಕ್ಯಾಮ್ರಾ ಪಕ್ಕದಲ್ಲೇ ಹೀಗೆ ಮಾಡ್ತಾ ಇರ್ತಾರೆ. ಅಂದರೆ ಅವ್ರು ಹಾಗೇ ಶಾರ್ಟ್ಸ್ ನೋಡೋದು. ಆ್ಯಂಡ್ ಯೂಶ್ವಲಿ ನಾನು ಬೇರೆ ಸೆಟ್ಸಲ್ಲಿ ಹೇಗೆ ನೋಡಿದ್ದೀನಿ ಅಂತಂದರೆ ಮಾನಿಟರ್ ಇರುತ್ತೆ, ಅಲ್ಲಿ ಡೈರೆಕ್ಟ್ರ್ ಕೂತಿರ್ತಾರೆ, ಅಲ್ಲಿ ನೋಡ್ತಾ ಇರ್ತಾರೆ ಹೇಗೆ ಬರ್ತಾ ಇದೆ ಅಂತ. ಇವ್ರು ಹಾಗಲ್ಲ, ಇವ್ರು ರಿಯಲ್ ಟೈಮಲ್ಲಿ ನೋಡ್ತಾ ಇರ್ತಾರೆ. ಅದು ಹೆಂಗೆ ನೋಡ್ತಾರೆ ಐ ಸ್ಟಿಲ್ ಡೋಂಟ್ ಅಂಡರ್ಸ್ಟ್ಯಾಂಡ್. ಲೈಕ್ ಎಲ್ಲ ಆರ್ಟಿಸ್ಟ್ಗಳನ್ನು, ಆ್ಯಂಡ್ ಅವ್ರದ್ದು ಯೂಶ್ವಲಿ ಇನ್ನೊಂದು ಟೇಕ್ ಇಲ್ಲ. ಓಕೆ, ಇಟ್ಸ್ ವೆರಿ ರೇರ್. ಅಂದರೆ ಐ ಡೋಂಟ್ ರಿಮೆಂಬರ್ ಇನ್ನೊಂದು ಟೇಕ್ ಮಾಡೋಣ ಅಂತ ಹೇಳಿದ್ದು ನಂಗೆ ನೆನಪೇ ಇಲ್ಲ. ಅಂದರೆ ಅವ್ರು ಫಸ್ಟ್ ಸೆಟ್ ಮಾಡುವಾಗಲೇ ಅಷ್ಟು ಪರ್ಫೆಕ್ಟಾಗಿ ಮಾಡಿಬಿಟ್ಟಿರ್ತಾರೆ, ನಮಗೂ ಹಾಗೆ ಹೇಳ್ತಾರೆ ಹಿಂಗೆ ಮಾಡಬೇಕು ಅಂತ. ಇನ್ಫ್ಯಾಕ್ಟ್ ಲೈಕ್ ಒಂದು ಸೀನಲ್ಲಿ ಕ್ಲೈಮ್ಯಾಕ್ಸಲ್ಲಿ ಒಂದು ಎಕ್ಸ್ಟ್ರಾ ಇಮೋಷ್ನಲ್ ಸೀನ್ ಬರುತ್ತೆ, ವೇರಿನ್ ಐ ಹ್ಯಾವ್ ಟು ಬ್ರೇಕ್ ಡೌನ್, ಫುಲ್ ಅಳಬೇಕು ಅಂತ. ಯೂಶ್ವಲಿ ಹೇಗಾಗುತ್ತೆ ಅಂದರೆ ಅವ್ರದ್ದು ಟೈಪ್ ಆಫ್ ಫಿಲ್ಮ್ ಮೇಕಿಂಗ್ ಹೇಳ್ತಾ ಇದ್ದೀನಿ ಅಷ್ಟೇ, ಬಿಕಾಸ್ ಹಿ ಹ್ಯಾಸ್ ಅ ವೆರಿ ಟ್ರೆಡಿಷ್ನಲ್ ವೇ ಆಫ್ ಫಿಲ್ಮ್ ಮೇಕಿಂಗ್ ಐ ಗೆಸ್. ಆ್ಯಂಡ್ ಅವ್ರು ಅದನ್ನು ಈಗ ಕೂಡ ಕಂಟಿನ್ಯೂ ಮಾಡ್ಕೊಂಡು ಬಂದಿದ್ದಾರೆ. ನಾವು ಯೂಶ್ವಲಿ ಅಳೋದು ಅಂತಂದರೆ ಒಂದು ಸ್ವಲ್ಪ ಅಂದರೆ ಜಾಸ್ತಿ ಮೆಲೋಡ್ರಾಮಾ ಇರಲ್ಲ, ಸ್ವಲ್ಪ ಕಮ್ಮಿ ಟೋನ್ ಡೌನ್ ಮಾಡ್ತೀವಿ. ಬಟ್ ಹಿ ವಾಂಟೆಡ್ ದಟ್ ನಾನು 1 step ಹಿಂದೆ ತೊಗೋಬೇಕು, ಶಾಕ್ ಆಗಬೇಕು, ಇದೇನಾಯಿತು ಅನ್ನೋದು ಬೇಕು. ಅಂದರೆ ಅದನ್ನು ಅವರು ತುಂಬಾ ನೀಟಾಗಿ ಬ್ರೇಕ್ ಡೌನ್ ಮಾಡಿ ಆ ಲೇಯರ್ಸ್ ಕೊಟ್ಟು ಫುಲ್ ಬಿಕ್ಕಿ ಅಳಬೇಕು ಅನ್ನೋದನ್ನು ಅಷ್ಟು ನೀಟಾಗಿ ಹೇಳ್ಕೊಟ್ಟಿದ್ರು. ಸೊ ಐ ಗೆಸ್ ನೀವು ಸ್ಕ್ರೀನ್ ಮೇಲೆ 21ಕ್ಕೆ ಏನು ನೋಡ್ತಿರಲ್ಲ ಮಾರುತದಲ್ಲಿ, ದಟ್ ಇಸ್ ಐ ಗೆಸ್ ಕಂಪ್ಲೀಟ್ಲಿ ಐ ಗೆಸ್ ಶ್ರೇಯಸ್ ವುಡ್ ಆಲ್ಸೋ ಅಗ್ರಿ ವಿತ್ ಕಂಪ್ಲೀಟ್ಲಿ ಎಸ್ ನಾರಾಯಣ್ ಸರ್. ಅದೇನಾದರೂ ಅವ್ರ ತಲೆಯಲ್ಲಿ ನನಗೊಂದು ಆಲ್ವೇಸ್ ಹ್ಯಾವ್ ಒಪಿನಿಯನ್ಸ್, ಇದಂಗೆ ಅಂತ ಒಪಿನಿಯನ್ ಇರ್ತದೆ. ಬಟ್ ಅವ್ರದ್ದೇನಂದ್ರೆ ಅವ್ರ ಕ್ಲಾರಿಟಿ ಇದೆ, ನಾನು ಹಿಂಗೆ ಬೇಕು, ಪ್ರತಿಯೊಬ್ಬ ಆರ್ಟಿಸ್ಟ್ ಹಿಂಗೆ ಪರ್ಫಾರ್ಮ್ ಮಾಡೋಕ್ಕೆ ಅಂತ ಆಸ್ ಅ ಡೈರೆಕ್ಟರ್ ಅವ್ರದ್ದೊಂದು ವಿಷನ್ ಇರುತ್ತೆ. ಯಾವುದು ಅವ್ರ ಪಕ್ಕದಂಗೆ ಯಾರೇ ಆದರೂ ಅವ್ರು ಹೇಳ್ದಾಗ ಒಂದು ಫಾಲೋ ಮಾಡೋಕ್ಕೆ, ಅದನ್ನು ಇಟ್ ವಾಸ್ ಒನ್ ಥಿಂಗ್, ಡೈರೆಕ್ಟರ್ ಕಾನ್ಫಿಡೆನ್ಸ್ ಅದು. ದಟ್ಸ್ ಬ್ಯೂಟಿಫುಲ್. ಸೊ ಹಾಗೆ ಚಿತ್ರೀಕರಣದಲ್ಲಿ ಆಬ್ವಿಯಸ್ ಆಗಿ ಒಂದು ಮೆಮೊರೇಬಲ್ ಮೊಮೆಂಟ್ ಅಂತ ಇದ್ದೇ ಇರುತ್ತೆ. ಯಾವುದು ಯಾವುದು ಬೈಬಾರ್ದು, ನಾವು ಬೈಯೋದಿಲ್ಲ, ಅದೇ ಹೇಳಿ. ಬೈಯೋ ಸಾಧ್ಯತೆಗಳಿದೆ, ಬಟ್ ಹೇಳಿ. ಬೃಂದ ಕಾಲಿ ಅವ್ರು ನೋಡ್ತಾ ನಾಪ್ಕೊಂತ ಒಂದು ಸೀಕ್ವೆನ್ಸಲ್ಲಿ ಬೃಂದದ ಕಾಲು ಹಿಂಗೆ ಬಿಸಿಲಲ್ಲಿ ಇಟ್ಟು ನಡ್ಕೊಂಡು ಹೋಗ್ಬೇಕು.
ಟೇಕ್ ಮುಂಚೆ ಬೃಂದ ಸನ್ಸ್ಕ್ರೀನ್ ಹಚ್ತಾರೆ ನಾನು ಹೋಗ್ಬಿಟ್ಟು ಅಯ್ಯೋ ಸೀಕ್ರೆಟ್ ಆಫ್ ಬೃಂದಾಸ್ ಬ್ಯೂಟಿನ ಕಾಲ್ ಸನ್ಸ್ಕ್ರೀನ್ ಹಚ್ತಾರೆ. ನಾವು ಎಷ್ಟು ಬ್ಯೂಟಿ ಕೇರ್ ಮಾಡ್ತಾ ಇವರು ಕಲಿಬೇಕು ಇರುತ್ತೆ ನೋಡ್ಕೊಂಡು ನನಗೆ ಮೆಮೊರಿ. ನಾವು ಬೆಳಗ್ಗೆ ಮುಖ ತೊಳಿತೀವಿ, ರಾತ್ರಿ ತೊಳಿತೀವಿ, ಮತ್ತೆ ನಮ್ಮ ಮೇಕಪ್ ಬನ್ನಿ ಸರ್ ಸಂಜೆ ತೊಳೀರಿ ಸರ್ ಮುಖ ಒಂದ್ಸತಿ, ಟಿಶ್ಯೂ ಸಾಕಲ್ಲ ಸರ್ ಟಿಶ್ಯೂ ಆಮೇಲೆ ತೊಳೀರಿ ಸರ್ ಒಂದ್ಸತಿ ಅಂತ ಹೇಳ್ತಾರೆ. ನನಗೆ ಮೆಮೊರಬಲ್ ಥಿಂಗ್ ಅದು. ಆಶ್ಚರ್ಯ ಆಗೋಗಿದೆ. ವೈಸು ಸಿನಿಮಾ ವೈಸ್ ಮೆಮೊರೇಬಲ್ ಅಂತ ಹೇಳಿದ್ರೆ ಒಂದು ಸೀಕ್ವೆನ್ಸ್ ಮಾಡ್ತಾ ಇದ್ದೀನಿ. ದುನಿಯಾ ವಿಜಯವರು ಆಬ್ವಿಯಸ್ಲಿ ಅವ್ರ ಜೊತೆ ಎಲ್ಲನೂ ಮೆಮೊರಿ ಇದೆ. ಅದು ಬಿಟ್ಟು ಒಂದು ದಿವಸ ಒಂದು ಸೀಕ್ವೆನ್ಸ್ ಇದೆ. ಶರತ್ ಲೋಹಿತೋಷ್ ಅವ್ರು ಒಂದು ಕಡೆ, ಪ್ರಮೋದ್ ಶೆಟ್ಟಿ ಅವ್ರು ಒಂದು ಕಡೆ. ಪ್ರಮೋದ್ ಶೆಟ್ಟಿ ಅವ್ರು ನನ್ನ ಹಿಡ್ಕೊಂಡು ಕಾಲದಲ್ಲಿ ಹೊಡಿತಾರೆ ನನ್ನ. ಈ ಕಡೆ ಶರತ್ ಲೋಹಿತೋಷ್ ಅವರು ಪ್ರಮೋದ್ ಶೆಟ್ಟಿ ನನ್ನ ಹೊಡಿತಾ ಇದ್ದಾರೆ. ಈ ಕಡೆ ತಡಿಯಕ್ಕೆ ರಂಗಣ್ಣವ್ರು ಬರ್ತಾರೆ. ಹಿಂದೆ ಸಾಧುಕು ಓಡೋಗ್ತಾ ಇದ್ದಾರೆ. ಮಧ್ಯದಲ್ಲಿ ಈಗ ಸುಜಯ್ ಶಾಸ್ತ್ರಿ ಕಮಿಡಿಯನ್ ಗಿರಿಯವರು ಜಯರಾಮಣ್ಣ ಅವರು ತಲೆ ಕೆಡ್ಸ್ಕೊಂಡು ನೋಡ್ತಾರೆ. ಇದೊಂದು ಸೀಕ್ವೆನ್ಸ್ ಮೂವಿಲಿ. ನನಗೆ ಇದು ಆ್ಯಕ್ಟ್ ಮಾಡ್ತಾ ಏನಪ್ಪ ಇದು ಕನಸ ನನ್ಸ ಚಿಕ್ಕ ವಯಸ್ಸು ನೋಡಿ ಬೆಳೆದಿದ್ದೆ. ಆ್ಯಕ್ಟ್ರುಗಳೆಲ್ಲ ಇಷ್ಟಪಟ್ಟು ಆ್ಯಕ್ಟ್ರುಗಳ ಜೊತೆ ಸಿನಿಮಾ ಮಾಡ್ತಾಯಿದ್ದೀನಿ ಇವತ್ತಿಗೆ. ಯಪ್ಪ ಒಂದು ಕಡೆ ಖುಷಿಯಾಗಿ ಈಸಿಯಾಗಿ ರಿಲ್ಯಾಕ್ಸ್ ಆಗೋಕ್ಕಲ್ಲ. ಯಾಕಂದರೆ ಖುಷಿಯಾಗಿ ಈಸಿಯಾಗಿ ರಿಲ್ಯಾಕ್ಸ್ ಆಗಿ ನಾನು ಹೀರೋ ತಿಂದಾಕ್ ಕೊಡ್ತಾಯಿರಲ್ಲ ಸ್ಕ್ರೀನಲ್ಲಿ ಅಲರ್ಟಾಗಿರಬೇಕು. ಸೊ ದಟ್ ವಾಸ್ ಒನ್ ಥಿಂಗ್ ನನ್ನ ಮೆಮೊರೇಬಲ್ ಥಿಂಗ್. ಅಯ್ಯೋ ಕಣ್ಣು ಮುಚ್ಚಿದ್ರೆ ಎಲ್ಲ ಆಗ್ತಾಯಿತ್ತು. ಆಮೇಲೆ ಸಂಜೆ ಹೊತ್ತು ಹೋಟ್ಲೆಲ್ಲ ಸಿಗ್ತಾಯಿದ್ರಿ. ಅದು ನಂಗೆ ಗೊತ್ತಿಲ್ಲ. ಸಂಜೆ ಹೊತ್ತೆಲ್ಲ ಸಿಗ್ತಾರೆ. ಒಂದು ಸಭೆ ಇತ್ತು ಸಂಜೆ ಹೊತ್ತು, ಅದನ್ನು ಮೆಮೊರೇಬಲ್. ಬೆಳಗ್ಗೆ ಆಗಿದ್ದೆಲ್ಲ ಸ್ಟ್ರೆಸ್ ಬಸ್ಟರ್ ತರ ಸಂಜೆ ಅಲ್ವಾ? ಡಿಸ್ಕಷನ್ ಪರ್ಫಾರ್ಮೆನ್ಸ್ ಹೇಗೆ ಮಾಡಬೇಕು ಜಾಸ್ತಿ ಅಲ್ಲೇ ಶ್ರಮ ಇರುತ್ತೆ. ದಟ್ ವಿಲ್ ಬಿ ಮೋರ್ ಫನ್. ತುಂಬ ಚೆನ್ನಾಗಿರುತ್ತೆ. ನಾನು ವಿಸಿಟರ್ ಮಾತ್ರ ಅಲ್ಲಿ. ಇಲ್ಲ ನಾವೇನು ಹೇಳಲಿಲ್ಲ, ನಾವೇನು ಹೇಳ್ತಾನೂ ಇಲ್ಲ, ಏನು ಹೇಳೋದು ಇಲ್ಲ. ಇಲ್ಲ ಸರ್ ನಾವು ಅದೆಲ್ಲ ಬಿಟ್ಬಿಡ್ತೀವಿ, ಅದರ ಇಲ್ಲ ಏನು ಹೇಳಲ್ಲ ಅಲ್ವಾ? ಇಲ್ಲ ಇಲ್ಲ. ಇದು ನಿಮಗೆ ಯಾವುದಾದ್ರೂ ಒಂದು ಮೋಸ್ಟ್ ಮೆಮೊರೇಬಲ್ ಶಾರ್ಟ್? ಒಂದು ಶಾರ್ಟಾ? ಮೋಸ್ಟ್ ಮೆಮೊರೇಬಲ್ ಶಾರ್ಟ್ ಯಾಕೆ ನೀವು ನಗಾಡ್ತೀರಿ? ತುಂಬ ಪ್ರಾಕ್ಟೀಸ್ ತಗೊಂಡ್ರಿ. ಹೇಳ್ಬಿಡ್ತಾರೆ ಅವ್ರು ನಿಮ್ಗೂ ಅದೇ ಕ್ವೆಶನ್ ಕೇಳಿದ್ದು ಶಾರ್ಟ್ ಅಂತ. ನೀವು ಫೋನ್ ಸ್ಕ್ರೀನ್ ಹಚ್ಕೊಂತ ಇದ್ರಿ. ನನಗೆ ಅದೊಂದು ಮಾತ್ರ ನಗು ನನಗೆ ಯಾವಾಗ ಹಚ್ಕೊಂಡ್ರೆ ನೋಡಿ. ಮೋಸ್ಟ್ ಮೆಮೊರೇಬಲ್ ಶಾರ್ಟ್ ಅಂತಂದ್ರೆ ಒಂದು ಸಾಂಗ್ ಇದೆ ಆಯ್ತಾ, ನಮ್ಮಮ್ಮ ಎಲ್ಲಮ್ಮ. ನಾವು ಆಲ್ರೆಡಿ ಲಿರಿಕಲ್ ವಿಡಿಯೋಸ್ ಮೀಟ್ ಮಾಡಿ ಹೇಳ್ತೀರಾ? ಅದು ಮೆಮೊರೇಬಲ್ ಇದೆ. ಅಫ್ಕೋರ್ಸ್ ತುಂಬ ಮೆಮೊರೇಬಲ್ ಮೂಮೆಂಟ್ಸ್ ಇದೆ. ಒಂದು ನಾವು ಸ್ಟೆಪ್ಸ್ ಮೇಲೆ ಆ್ಯಕ್ಚುಲಿ ಬಾದಾಮಿಯಲ್ಲಿ ನೆನಪಿದೆಯಾ, ಬಾದಾಮಿ ಕೋಟೆ ಹತ್ರ ಮಾಡ್ತಾ ಇದ್ವಿ ನಾನು, ಇವರು ಸಾಧು ಸರು ಆ್ಯಂಡ್ ವಿಜಯ್ ಸರು. ನಾವು 4 ಜನ ಅಂದರೆ ತುಂಬ ಸೆಟಪ್ ಎಲ್ಲ ಮಾಡಬೇಕಿತ್ತು. ಅವ್ರು ಅದನ್ನೆಲ್ಲ ಮಾಡ್ತಾ ಇದ್ದಾಗ ಮಧ್ಯದಲ್ಲಿ ನಾವು ಎಷ್ಟು ಫನ್ ಮಾಡಿದ್ದೀವಿ ಅಂತಂದರೆ ಫುಲ್ ಫೋಟೋಶೂಟ್ ನಮ್ಮದು. ನನ್ನ ಸಾಧು ಸರ್ ಇಷ್ಟೊಂದು ಫೋಟೋಸ್ ತೆಗೆದಿದ್ದಾರೆ ಅಲ್ಲಿ, ಈಗ ಕೂಡ ನನ್ನ ಹತ್ರ ಇದೆ ಅದೆಲ್ಲ ಫೋಟೋಸು. ಸೊ ಅಲ್ಲಿ ತುಂಬ ಫನ್ ಮಾಡಿದ್ವಿ. ಅದು ಆಫ್ ದ ರೆಕಾರ್ಡ್ ಆಫ್ ಕೋರ್ಸ್. ಶಾರ್ಟ್ ಅಂತ ಬಂದರೆ ನಮ್ಮಮ್ಮ ಎಲ್ಲಮ್ಮ ಒಂದು ಲಿರಿಕಲ್ ವಿಡಿಯೋ ಲಿರಿಕಲ್ ಸಾಂಗ್ ಏನು ರಿಲೀಸ್ ಮಾಡಿದ್ದೀವಲ್ಲ, ಅದರದ್ದು ಶೂಟ್ ಟೈಮಲ್ಲಿ ಫಸ್ಟ್ ಡೇ ಎಂಡಲ್ಲಿ ಅಂದರೆ ಫಿಲ್ ಮಾಡೋಕ್ಕೆ ಅಂತ ಒಂದಿಷ್ಟು ಶಾರ್ಟ್ಸ್ ತೊಗೋತಾಯಿದ್ರು. ಅದು ಕಂಟಿನ್ಯೂಸ್ಲಿ ಆಲ್ಮೋಸ್ಟ್ 2 ನಿಮಿಷ. ಆ್ಯಂಡ್ ಫುಲ್ಲು ಮೇಲ್ಗಡೆ ಒಂದು ಡ್ರೋನ್ ಕೂಡ ಆಗ್ತಾಯಿದೆ, ಇಲ್ಲೊಂದು ಕ್ಯಾಮ್ರಾ ಇದೆ ಕ್ಲೋಸಲ್ಲಿ, ಇಲ್ಲೊಂದು ವೈಡ್ ಕ್ಯಾಮ್ರಾ ಇದೆ. ಆ್ಯಂಡ್ ಆಲ್ಮೋಸ್ಟ್ ಒಂದು 200 ಜನ ಡ್ಯಾನ್ಸರ್ಸ್ ಇದ್ದಾರೆ ಅಲ್ಲಿ. ನಾನು ಮಧ್ಯದಲ್ಲಿ ನಿಂತಿದ್ದೀನಿ. ಆ್ಯಂಡ್ ಏನು ತುಂಬ ಸೆಟ್ ಮಾಡಿರಲಿಲ್ಲ, ಇದನ್ನೇ ಮಾಡಬೇಕು ಅಂತ. ಅವರಲ್ಲಿ ಕಮಾಂಡ್ ಕೊಡ್ತಾಯಿದ್ರು ಆ್ಯಕ್ಚುಲಿ, ಓಕೆ ಇದನ್ನು ಮಾಡಿ, ಹೀಗೆ ಹೋಗಿ ಹಾಗೋಗಿ ಅಂತ. ಆಲ್ಮೋಸ್ಟ್ 1 minute 2 minutes ತನಕ ಡ್ಯಾನ್ಸರ್ಸ್ ಆ್ಯಂಡ್ ನಾನು ಕಂಟಿನ್ಯೂಸ್ಲಿ ಮಾಡಿದ್ದೀವಿ. ದ್ಯಾಟ್ ವಾಸ್ ಐ ಗೆಸ್ ಮೋಸ್ಟ್ ಮೆಮೊರೇಬಲ್. ಇನ್ಫ್ಯಾಕ್ಟ್ ಐ ರಿಮೆಂಬರ್ ದಟ್ ಫೀಲ್. ನಾನು ಆ ಶಾರ್ಟ್ ಮುಗಿಸ್ಕೊಂಡು ಬರ್ತಾ ಇದ್ದಾಗ ಏನೋ ಒಂದು ಕಡೆ ಆ ಕಡೆ, ಬಿಕಾಸ್ ಆ ಸಾಂಗ್ ನಂಗೆ ತುಂಬಾ ಇಷ್ಟ ಆಗಿತ್ತು, ನಮ್ಮಮ್ಮ ಎಲ್ಲಮ್ಮ ಅನ್ನೋ ಸಾಂಗು. ಆ ಸಾಂಗ್ ಆ ಪವರಿಗೋ ಏನೋ, ಆ ಎಲ್ಲ ಡ್ಯಾನ್ಸ್ ಮಾಡ್ತಿದ್ದಕ್ಕೂ ಏನೋ ಲೈಕ್ ತುಂಬ ಅಳು ಬರ್ತಾಯಿತ್ತು. ಇಟ್ ವಾಸ್ ದ್ಯಾಟ್ ಪವರ್ಫುಲ್ ಶಾರ್ಟ್. ಸೊ ಐ ಗೆಸ್ ದಟ್ ಈಸ್ ಮೋಸ್ಟ್ ಮೆಮೊರೇಬಲ್ ಫಾರ್ ಮಿ. ಮೋಸ್ಟ್ ಮೆಮೊರೇಬಲ್ ಶಾರ್ಟ್ ಅಂತ ಹೇಳ್ತೀರಾ ನೀವು ಅದನ್ನು? ಐ ಗೆಸ್ ಥಿಯೇಟ್ರಲ್ಲಿ ಕೂಡ ತುಂಬ ಎಂಜಾಯ್ ಮಾಡ್ತೀರಾ. ಆ ಸಾಂಗ್ ತುಂಬ ಚೆನ್ನಾಗಿ ಮೂಡ್ ಬಂದಿದೆ. ಐ ಗೆಸ್ ನಮ್ಮ ಮೋಹನ್ ಮಾಸ್ಟರ್ ಆಗಿರ್ಬೋದು ಕೊರಿಯೋಗ್ರಫಿ, ಆ್ಯಂಡ್ PK ದಾಸ್ ನಮ್ಮ DOP ಏನಿದ್ದಾರೆ, ತುಂಬಾ ಅಮೇಝಿಂಗ್ ಸೆಟಪ್ ಮಾಡಿದರು. ದೇವಸ್ಥಾನದಲ್ಲಿ ಒಂದು ಶೂಟ್ ಮಾಡಿದ್ದೀವಿ ಅದನ್ನು. ಸಾಂಗ್ ಕೂಡ ಅಷ್ಟೇ ಪವರ್ಫುಲ್ ಆಗಿದೆ. ಆ್ಯಂಡ್ ಐ ಗೆಸ್ ಅದು ತೆರೆ ಮೇಲೆ ಕೂಡ ಅಷ್ಟೇ ಪವರ್ಫುಲ್ಲಾಗಿ ಮೂಡ್ ಬಂದಿದೆ.